ಹಾಯ್ ಗೈಸ್, ಇವತ್ತು ನಾವು ಬೆಂಡೆಕಾಯಿ ಪಲ್ಯವನ್ನು ಮಾಡೋಣ. ನೋಡಿ, ಈ ಪಲ್ಯ ಮಾಡಲಿಕ್ಕೆ ಬೆಂಡೆಕಾಯಿಯನ್ನು ನೋಡಿ ಈ ರೀತಿಯಾಗಿ ಹೆಚ್ಕೊಂಡಿಟ್ಟಿದ್ದೀನಿ. ಉದ್ದುದ್ದಕ್ಕೆ ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮೊದಲು ನಾವು ಅಡುಗೆ ಎಣ್ಣೆನ ಹಾಕೋಣ. ಎಣ್ಣೆ ಬಿಸಿ ಆಗ್ತಿದೆ. ಈಗ ನಾವು ಸಾಸಿವೆ ಕಾಳನ್ನು ಹಾಕೋಣ. ಸಾಸಿವೆ ಕಾಳು ಬಿಸಿ ಆದಮೇಲೆ, ಸಾಸಿವೆ ಕಾಳು ಒಡೆದ್ಮೇಲೆ ನಾವೀಗ ಅದಕ್ಕೆ ಈರುಳ್ಳಿಯನ್ನು ಹಾಕಬೇಕು. ಈಗ ನಾವು ಈರುಳ್ಳಿಯನ್ನು ಹಾಕೋಣ. ಈರುಳ್ಳಿಯನ್ನು ಹಾಕಿ ನಾವು ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಹೊತ್ತು ಹಾಗೆ ಬಿಡೋಣ. ಈರುಳ್ಳಿ ಚೆನ್ನಾಗಿ ಬಾಡಲಿ. ನೋಡಿ, ಈರುಳ್ಳಿ ಚೆನ್ನಾಗಿ ಬಾಡಿದೆ. ಈಗ ನಾವು ಇದಕ್ಕೆ ಅರಿಶಿಣದ ಪುಡಿಯನ್ನು ಹಾಕಬೇಕು. ಒಂದು ಸ್ವಲ್ಪ ಅರಿಶಿಣದ ಪುಡಿನ ಹಾಕ್ತಾಯಿದ್ದೀನಿ. ಜೊತೆಗೆ ನಮಗೆ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ತಕ್ಕ ಹಾಗೆ ಖಾರದ ಪುಡಿಯನ್ನು ಕೂಡ ನಾವು ಸೇರಿಸೋಣ. ಈಗ ಎಲ್ಲವನ್ನು ಸೇರಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಈರುಳ್ಳಿಯೊಂದಿಗೆ ಬಾಡಲಿ. ಅರಿಶಿಣದ ಪುಡಿ, ಖಾರದ ಪುಡಿ ಎಲ್ಲ ಕೂಡ ಚೆನ್ನಾಗಿ ಈರುಳ್ಳಿಯೊಂದಿಗೆ ಫ್ರೈ ಆಗಬೇಕು. ಅದಕ್ಕೆ ನಾವು ಸ್ವಲ್ಪ ಈ ಥರ ಬಾಡಿಸ್ಕೊಡೋಣ. ಅರಿಶಿಣದ ಪುಡಿ, ಖಾರದ ಪುಡಿ ಚೆನ್ನಾಗಿ ಈರುಳ್ಳಿ ಜೊತೆ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಬೆಂಡೆಕಾಯಿಯನ್ನು ಹಾಕಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ. ಈಗ ನಾವು ಉಪ್ಪನ್ನು ಸೇರಿಸಬೇಕು. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸೋಣ. ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿ ಕಡಿಮೆ ಉರಿಯಲ್ಲಿ ಒಂದು ಲಿಡ್ಡನ್ನು ಮುಚ್ಚಿ ನಮಗೆ ಇದನ್ನು ಬೇಯಿಸಬೇಕಾಗುತ್ತೆ. ನಾವು ಇದಕ್ಕೆ ನೀರನ್ನು ಸೇರಿಸೋದಿಲ್ಲ, ಕಾರಣ ಇದರಲ್ಲಿ ನೀರಿನ ಅಂಶ ಇದೆ. ಇನ್ನು ನಾವು ಬೆಂಡೆಕಾಯಿಗೆ ನೀರನ್ನು ಸೇರಿಸಿದರೆ ಅದರ ಲೋಳೆ ಅಂಶ ಜಾಸ್ತಿಯಾಗಿ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ನೀರನ್ನು ಸೇರಿಸದೆ ಕಡಿಮೆ ಉರಿಯಲ್ಲಿ ಲಿಡ್ಡನ್ನು ಮುಚ್ಚಿ ನಾವು ಬೇಯಲಿಕ್ಕೆ ಬಿಟ್ಟರೆ ಅದು ಆ ಆವಿಯಲ್ಲೇ ಬೇಯುತ್ತೆ. ಸೊ ನಾವೀಗ ಲಿಡ್ಡನ್ನು ಹಾಕೋಣ. ಒಂದು 10 ನಿಮಿಷ ಬಿಟ್ಟಿದ್ದೆ. ಈಗ ನಮ್ಮ ಬೆಂಡೆಕಾಯಿ ಅವಸ್ಥೆ ಹೇಗಿದೆ ಅಂತ ನೋಡೋಣ. ವಾವ್, ಬೆಂಡೆಕಾಯಿ ಬೆಂದಿದೆ. ಸ್ವಲ್ಪ ನಾವು ಮಿಕ್ಸ್ ಮಾಡೋಣ. ನೋಡಿ, ಬೆಂಡೆಕಾಯಿ ಸೂಪರಾಗಿ ಬೆಂದಿದೆ. ಇದನ್ನು ಚಪಾತಿ, ರೊಟ್ಟಿ, ದೋಸೆ, ಅನ್ನದ ಜೊತೆಗೆ ಸೇವಿಸ್ಬೋದು. ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.